ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜಮ್ಮು ಕಾಶ್ಮೀರದಲ್ಲಿ ಮತ್ತಷ್ಟು ಉಗ್ರರ ಮನೆ ಧ್ವಂಸ. ಕುಪ್ವಾರ ಶೋಪಿಯಾನ್ನಲ್ಲಿ ಫಾರೂಕ್ ಅಹಮದ್ ಹಾಗೂ ಅದ್ನಾನ್ ಶಫಿ ನಿವಾಸ ನೆಲಸಮ. ಇದುವರೆಗೂ ಒಟ್ಟು 10 ಉಗ್ರರ ಮನೆ ಛಿದ್ರ. ವಾಸಸ್ಥಾನ ಧ್ವಂಸವಾದರೂ ಸಿಗದ ಉಗ್ರರು ಮನೆಗಳನ್ನು ತೊರೆದು ತಲೆಮರೆಸಿಕೊಂಡಿರೋರಿಗಾಗಿ ಶೋಧ ಕಾರ್ಯ. 14 ಕಾಶ್ಮೀರಿ ಉಗ್ರರ ಲಿಸ್ಟ್ ಹಿಡಿದು ಭಾರತೀಯ ಸೇನೆಯಿಂದ ಕಾರ್ಯಾಚರಣೆ. ಭಾರತದಿಂದ ಪಾಕಿಸ್ತಾನ ನಾಗರಿಕರು ಹಿಂದಿರುಗಲು ಇವತ್ತೇ ಕೊನೆ ದಿನ. ಡೆಡ್ಲೈನ್ ಮುಗಿದ ಮೇಲೆ ವಾಪಸ್ ಹೋಗದಿದ್ರೆ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ ಅಂತ ಪರಿಗಣನೆ. ಅಂಥವರ ವಿರುದ್ಧ ಹೊಸ ಕಾಯ್ದೆಯಡಿ ಕೇಂದ್ರದಿಂದ ಕ್ರಮ. ಪಾಕಿಸ್ತಾನದಿಂದ ಬರ್ತಾ ಇದ್ದ ರಾಜ್ಯಕ್ಕೆ ಡ್ರೈ ಫ್ರೂಟ್ಸ್ ಸ್ಥಗಿತ. ಕಾಶ್ಮೀರದ ಗಡಿ ಬಂದಾದ ಹಿನ್ನೆಲೆ ಸರಬರಾಜು ಬಂದ್. ಶಿವಾಜಿನಗರ ರಸಲ್ ಮಾರ್ಕೆಟ್ನಲ್ಲಿ ಇಕ್ಕಟ್ಟಿಗೆ ಸಿಲುಕಿದ ಅಂಗಡಿ ಮಾಲೀಕರು. ಯುದ್ಧ ಬೇಡ ಅಂತ ನಾನು ಹೇಳಿಲ್ಲ, ಅನಿವಾರ್ಯವಾದ್ರೆ ಮಾತ್ರ ಯುದ್ಧ ಮಾಡಬೇಕು. ಭದ್ರತೆ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ, ಅದರ ಬಗ್ಗೆ ನಾನು ಮಾತಾಡಿದ್ದು. ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಹಿಂದೂಗಳ ಮೇಲೆ ಪಾಕಿಸ್ತಾನ ಭಯೋತ್ಪಾದಕರ ದಾಳಿ. ಹಿಂದೂ ಸಂಘಟನೆಗಳ ಒಗ್ಗಟ್ಟಿಗೆ ಸಂಘ ಪರಿವಾರ ಕರೆ. ಅತ್ತ ಹಿಂದೂಗಳನ್ನ ಒಗ್ಗೂಡಿಸುವ ತಂತ್ರದ ಮೊರೆ ಹೋದ ಬಿಜೆಪಿ ನಾಯಕರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್. ಪೈಶಾಚಿಕ ಕೃತ್ಯಕ್ಕೆ ತಕ್ಕ ಪಾಠ ಕಲಿಸಲು ಆಸ್ತಿಯನ್ನೇ ಕೊಡೋದಾಗಿ ಹೇಳಿದ ವ್ಯಕ್ತಿ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಂತೋಷ್ ಚೌಧರಿ. ಪಹಲ್ಗಾಮ್ ದಾಳಿಗೆ ಅಮೆರಿಕ ನಾಯಕರಿಂದಲೂ ಖಂಡನೆ. ಭಾರತಕ್ಕೆ ಬೆಂಬಲ ಸೂಚಿಸಿದ ಎಫ್ಬಿಐ ಮುಖ್ಯಸ್ಥ ಕಾಶ್ ಪಟೇಲ್. ಸಿಐಎ ಮುಖ್ಯಸ್ಥೆ ತುಳಸಿ ಗಬಾರ್ಡ್ ಅಗತ್ಯ ನೆರವು ನೀಡೋದಾಗಿ ಭರವಸೆ. ನೂರ 30 ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಭಾರತದತ್ತ ಗುರಿ ಮಾಡಿ ನಿಂತಿವೆ. ಪಾಕ್ ಸಚಿವ ಹನೀಫ್ ಅಬ್ಬಾಸಿಯಿಂದ ಬಹಿರಂಗ ಎಚ್ಚರಿಕೆ. ಯುದ್ಧಕ್ಕೆ ತಯಾರಿರೋದಾಗಿ ಸಂದೇಶ ರವಾನೆ. ಉಗ್ರರ ಸಂಹಾರ ಮಾಡೋ ತನಕ ಬಿಡಲ್ಲ, ಹುಡುಕಿಕೊಂಡು ಹೋಗಿ ಹೊಡಿಬೇಕು. ಅಮಾಯಕರ ಮೇಲಿನ ದಾಳಿ ಸರಿಯಲ್ಲ ಎಂದ ನಟ ಶ್ರೀ ಮುರಳಿ. ರಾಜ್ಯದಲ್ಲಿ ಇನ್ನೂ 1 ವಾರ ಮಳೆಯಾರ್ಭಟ ಸೂಚನೆ. 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ. ಪಾರ್ಕಿಂಗ್ ವಿಚಾರದಲ್ಲಿ ಕಿರಿಕ್. ಕಾರಿಗೆ ಬೇಕು ಅಂತಲೇ ಆಟೋ ಗುದ್ದಿದ ಚಾಲಕ. ಒನ್ ವೇನಲ್ಲಿ ನುಗ್ಗಿ ಪೊಲೀಸ್ಗೆ ಹೇಳ್ಕೋ ಅಂತ ರಸ್ತೆಯಲ್ಲಿ ರೌಡಿಸಂ. ರಾಜಧಾನಿಯಲ್ಲಿ ಮುಂದುವರೆದ ಆಟೋ ಡ್ರೈವರ್ಸ್ ಆಟಾಟೋಪ. ಆಟೋ ದರ ಏರಿಕೆಗೂ ಮುನ್ನವೇ ಜನರ ಜೇಬಿಗೆ ಬಿತ್ತು ಕತ್ತರಿ. ಗ್ರಾಹಕರಿಂದ ದುಪ್ಪಟ್ಟು ಹಣ ವಸೂಲಿಗೆ ಮುಂದಾದ ಅಗ್ರಿಗೇಟರ್ ಕಂಪನಿಗಳು. ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ಹೆಚ್ಚಿನ ದರ ವಸೂಲಿ. ಸಾಲ ಕೊಟ್ಟ 15,000 ಮರಳಿ ಅಂದಿದ್ದಕ್ಕೆ ಅಂಜಲಿ ಎಂಬಾಕಿಯ ಕೊಲೆ. ಪೊಲೀಸರ ದಿಕ್ಕು ತಪ್ಪಿಸಲು ಹೋಗಿ ತಗ್ಲಾಕಿಕೊಂಡ ತಾಯಿ, ಮಗಳು ಮತ್ತು ಮಗ. 3ರನ್ನ ಬಂಧಿಸಿ ಬೆಳಗಾವಿ ಪೊಲೀಸರಿಂದ ವಿಚಾರಣೆ. ಇರಾನಿನ ಪ್ರಮುಖ ಬಂದರಿನಲ್ಲಿ ಹಲವಾರು ಕಂಟೈನರ್ಗಳು ಸ್ಫೋಟ. ಅವಘಡದಲ್ಲಿ 8 ಜನರ ಸಾವು. ಸುಮಾರು 750ಕ್ಕೂ ಹೆಚ್ಚು ಜನರಿಗೆ ಗಾಯ. ಆರ್ಸಿಬಿ ಡಿಸಿ ಸೆಣಸಾಟಕ್ಕೆ ಕೌಂಟ್ ಡೌನ್. ತವರಲ್ಲಿ ಆಗಿರುವ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ರಜತ್ ಪಡೆ ತವಕ. ಗೆಲುವಿನ ಓಟ ಮುಂದುವರಿಸಲು ಅಕ್ಸರ್ ಪಡೆ ಸಿದ್ಧ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.